ಏನಾದರೂ ಸತ್ತೋದ್ರೆ ತಗೊಂಡು ಹೋಗಿ ನೋಡಿದ್ವಿ ಹಾಕ್ಬಿಟ್ಟು ಈ ಥರ ಜೋರಾಗಿ ಅಂದಾಗ ಮಾಡಿದ್ವಿ ಇವಾಗ ಹಾಂ ನಿಮ್ಮೂರಿಗೆ ಓ ಥ್ಯಾಂಕ್ ಜಾಸ್ತಿ ಬೆಳೆ ಏನು ಇಲ್ಲಿ ಈ ಊರಲ್ಲಿ? ರೇಷ್ಮೆ ಉಳ್ಳು ಕೂಟನಾ ಇಲ್ಲ ರೇಷ್ಮೆ ಏನಾದರೂ ಇದು ಮಾಡುತ್ತೆ? ಇಲ್ಲ ಉಳ್ಳು ಕೂಟ ಮಾತ್ರ. ತುಂಬ ದೊಡ್ಡದೈತಣ್ಣ ಇದು ಬೆಟ್ಟ. ನಾವು ಇವಾಗ ಕಡೆಯಿಂದ ಬಂದ್ವಲ್ಲ, ಹಾಂ ಬೆಟ್ಟ ಕಾಣಿಸ್ತಿತ್ತಂದಲ್ಲ, ಇದೇ ಬೆಟ್ಟನ ಅದು? ಅದೆಲ್ಲ ಜೇನ್ಸ್ ಹಾಕಿತ್ತು. ಹಾಂ ಫುಲ್ಲು ನಿಮ್ಮೂರಿಗೆ ಸುತ್ತುವರೆದೈತೆ ಅನ್ಸ್ತಿದ್ದು. ಇದೇನಿದು ಕಾಂಪೌಂಡ್ ಹಾಕಿರೋದು? ಇದು ಸಮಾಧಿ. ಮಶಾಣ ಇದು ತುಂಬ ದೊಡ್ಡದೈತಲ್ಲ ಅಣ್ಣ, ಊರು ನೋಡೋದು ಚಿಕ್ಕದು. ಕಡೆ ಐತೆ. ಹಾಂ ಏನಣ್ಣ ಇದು ಇಂಥ ಪ್ಲೇಸಿಗೆ ಕರ್ಕೊಂಬಂದ್ಬಿಟ್ಟೆ, ಸಕಲಾಗೈತೆ. ಕಮ್ಲದ ಹೂವು ನೋಡು. ಹಾಂ ಕಮಲ ಏನಣ್ಣ ಊರ ಹೆಸರಿದು? ಕಲ್ಲಂದೂರ್. ಸ್ಮಶಾನದ ಒಳಗಡೆ ಕೆರೆ ನೋಡಿ. ಹೌದೌದು. ನೋಡಿ ಕಮಲದವ ಎಷ್ಟು ಬೆಳ್ಕೊಂಡೈತೆ. ಏನ್ರಿ ಹೂವು ನೋಡ್ರಿ ಎಷ್ಟು ಚೆನ್ನಾಗೈತೆ. ನೀರು ನೋಡಿ ಎಷ್ಟು ಗಲೀಜಿದೆ. ಇಂಥ ಗಲೀಜಲ್ಲಿ ಎಂಥ ಹೋಗಿ ಸಕ್ಕದಾಗಿದೆ. ಸಿಕ್ಕಾಬಿಟ್ಟೆ ಹೂವು ಐತೆ. ಅಣ್ಣ ಎಲ್ಲಿ ಓದ್ತಾ ಇದೀಯಾ? ನಿಮ್ಮ ತಂದೆದು ಎಲ್ಲಿರೋದು?
ಈ ಬೆಟ್ಟ, ಈ ಕೆರೆ ಏನಿದೆ ನೋಡಿ ಇವೆಲ್ಲ. ಈ ಸುಂದರ ತಾಣ, ಹಳ್ಳಿ ಲೈಫ್ ಸಖತ್ತಾಗಿರುತ್ತೆ, ನೆಮ್ಮದಿ ಜೀವನ ಇಲ್ಲಿ. ಇದು ಕೆಸರಲ್ಲಿ ಹುಟ್ಟುತ್ತೆ ಅಂದರೆ ಹಾಂ, ಅಣಬೆ ಒರಿಜಿನಲ್ ಅಣಬೆ ತಿಂದಿದೆಯಾ? ಇಲ್ಲ, ಎಲ್ಲ ಫಾರಮ್ ತಿಂದಿರೋದು ನಾವು. ಸೀಸನ್ ಮುಗ್ದೈತೆ ಅದು. ಹಾಂ, ಬಂದರೆ ನ್ಯಾಚುರಲಾಗಿ ಬೆಳೆಯುತ್ತೆ. ಇಲ್ಲ. ಹಾಂ, ಅದು ಟೇಸ್ಟ್ ಅಂತಾರಪ್ಪ ಇದು ಫಾರಮ್ಮು ಚೆನ್ನಾಗಿರಲ್ಲ, ನಾಟಿ ಸಕ್ಕದಾಗಿರ್ತದೆ ಅಂತ. ಇನ್ನೊಂದು ನಿಮ್ಮ ಅಣ್ಣ ಹೇಳೋದ್ರು ಇವಾಗ, ಅದನ್ನ ಏನಂತಾರೆ, ಗಿಜಗನ, ಹಾಂ, ಕೋಜಿಲೆ, ಅದು ಎಲ್ಲ ಫಾರಮ್ ಅಣ್ಣ ಬೆಂಗಳೂರಲ್ಲಿ, ನಾಟಿ ಸಿಗಲ್ಲ.